ಇವ್ರನ್ನ ನಾನು ಕರ್ಕೊಂಡು ಹೋಗ್ಬೇಕು ಮನೆಗೆ. ಆದರೆ ಇವರು ಯಾವಾಗೂ ದೇವಸ್ಥಾನದ ಹತ್ರನೇ ಇರ್ತಾರಲ್ಲ. ದೇವಸ್ಥಾನದ ಹತ್ರ ಇದ್ದರೆ ನಾನು ಹೆಂಗೆ ಒಳಗಡೆಗೆ ಹೋಗೋಕ್ಕಾಗ್ತೈತೆ? ದೇವಸ್ಥಾನದ ಒಳಗಡೆಗೆ ಹೋಗೋಕ್ಕಂತೂ ಆಗಲ್ಲ. ಇವ್ರನ್ನ ಬ್ಯಾರೆ ಟೈಮಾಗಿ ಹಿಡ್ಕೋಬೇಕು. ಇವ್ರನ್ನ ಬ್ಯಾರೆ ಟೈಮಾಗಿ ಹಿಡ್ಕೊಂಡು ಇವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ನೋಡ್ಕೊತೀನಿ, ಸರಿಯಾಗಿ ನೋಡ್ಕೊತೀನಿ. ನಿಮ್ಮನ್ನ ಕಾಯ್ತಾ ಇರ್ತೀನಿ. ಅದು ಯಾವಾಗ ಬರ್ತೀರಾ ಅಂತೇಳ್ಬಿಟ್ಟು ಹೊರಗಡಿಕೆ ಬರ್ರಿ. ಅಟ್ಕ ಇಸ್ಕೊಂಡು ಹಂಗೇನೆ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಕೇಳಿ. ನನಗೆ ಇವತ್ತು ಬ್ಯಾರೆ ಕೆಲಸ ಐತೆ, ಇವತ್ತು ಬದಿಕಣ್ರಿ ಅಂತನೇ ಅರ್ಥ. ಕೆಲಸ ಮುಗಿಸ್ಕೊಬಿಟ್ಟು ಬಂದು ಮಾಡ್ತೀನಿ. ಮದುವೆಗೆ ಎಲ್ಲಾರನ್ನೂ ನನ್ನ ಪಾರ್ಟ್ನರ್ಸ್ನೆಲ್ಲ ಕರ್ಕೊಂಬಿಟ್ಟು ಬರ್ಬೇಕು ನಾನು. ಅದಕ್ಕೆ ಹೋಯ್ತಾ ಇದ್ದೀನಿ. ನೀವು ಬಂದೇ ಬರ್ತೀರಾ ಮದುವೆಗೆ ಫಿಕ್ಸು. ನಿಮಗೇನು ಆರತಿ ಎತ್ಬಿಟ್ಟು ಏನು ಕರೆಯೋಂಗಿಲ್ಲ. ಎತ್ತಾಕೊಂಡು ಹೋಗ್ಬಿಟ್ಟಾದ್ರೂ ಪರವಾಗಿಲ್ಲ, ಕೂರಿಸ್ತೀನಲ್ಲಿ. ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಂಗೆ ನೀನು ಅಕ್ಕ ಆಗಬೇಕಲ್ವಾ? ಆಗು ಆಗು ಆಗು. ಅಮ್ಮ, ನನಗೊಂದು ಐಡಿಯಾ ಬಂತು ಕಣಮ್ಮ. ಏನು ಗೊತ್ತಾ? ಸಾವುಕಾರ ಅಂತ ಹೆಂಗೋ ಒಂದು 50,000 ರೂಪಾಯಿ ಗಂಟೆ ಕೇಳ್ಬೋದು ಕಣಮ್ಮ. ಅಂಥ ಐಡಿಯಾ ಬಂತು. ಏ ಅಂಥ ಐಡಿಯಾ ಇನ್ನ 50,000 ರೂಪಾಯಿ 50 ರೂಪಾಯಿ ಕೊಡೋಕ್ಕಿಲ್ಲ ವಯ್ಯ. 50,000 ರೂಪಾಯಿ ನಂತ 50,000 ರೂಪಾಯಿ. 50,000 ರೂಪಾಯಿ ಎಲ್ಲಿ ಕೊಟ್ಟಂತ ಸುಮ್ಕಿರು. ಅಲ್ಲ ಕಣ್ಲೆ ಮಗಳೇ, ಆ ದೇವ್ದ ಮನೆಗೆ ಹೋದವರು ಇಲ್ಲಿ ಗಂಟ ಯಾರು ವಾಪಸ್ಸೇ ಬಂದಿಲ್ವಲ್ಲ. ಆ ಸುಮಿ ಮಗ ಅವರಿಬ್ರು ಬರಲಿಲ್ಲ. ಅದ್ರ ಜೊತೆಯಾಗೆ ರಾಣಿ ಹೋಗಿದ್ಲಲ್ಲ, ಅವಳನ್ನೂ ಬರಲಿಲ್ಲ. ಯಾರು ಈಚೆ ಕಡೆಗೆ ಬರಲಿಲ್ಲ. ಬತ್ತರೋ ಬರಲ್ವೋ ಅದನ್ನೂ ಗೊತ್ತಿಲ್ಲ. ನನಗಂತೂ ಏನಾರ ಹೆಚ್ಚಿಗೆ ಕಮ್ಮಿ ಆದರೆ ನಮ್ಮ ಮೇಲೆ ಬರ್ತದಲ್ಲ ಅಂತ ಹೇಳ್ಬಿಟ್ಟು ಭಯ ಆಯ್ತದೆ. ನಾವೇನು ಮಾಡಿದ್ದೀವಿ ಕಣಮ್ಮ, ನಾವೇನು ಮಾಡಿದ್ದೀವಿ ನಮ್ಮ ಮೇಲೆ ಬರೋಕ್ಕೆ? ನೀನೇ ನಮ್ಮ ಮೇಲೆ ಎತ್ತಾಕಂಗೆ ಕಾಣ್ತಿದ್ದೀಗಲ್ಲ. ನಾವೇನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಟೆನ್ಷನ್ ತಗೋತೀಗ? ಸುಮ್ಕಿರು. ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೋಡಮ್ಮ, ನನ್ನ ಹತ್ರ ಒಂದು ಐಡಿಯಾ ಐತೆ, ಕೇಳಿಸ್ಕೈಲಿ. ಏನು ಗೊತ್ತಾ? ಈ ಮೋಹಿನಿ ಯಾವಾಗೂ ಹೇಳ್ತಾ ಇದ್ಲಲ್ಲ, ಏನು ಹೇಳು? ನೀ ಸಾವುಕಾರರಿಂದನೇ ನಾನು ಸತ್ತಿದ್ದು ಅಂತ. ಈ ವಿಷಯ ಸಾವುಕಾರಂಗೂ ಗೊತ್ತಿರ್ತದೆ. ನೋಡು, ನಾನೇನು ಮಾಡ್ತೀನಿ ಅಂತಂದರೆ ಮೈ ಮೇಲೆ ಅವಳೊಳಲ್ಲ ಕನಕಾಂಬ್ರಿ, ಅವಳು ಬಂದವಳೆ ಅಂತ ಹೇಳ್ಬಿಟ್ಟು ನಾನು ನಾಟಕ ಶುರು ಮಾಡ್ಬಿಡ್ತೀನಿ. ಅವಳ ಹೆಸರು ಏನಮ್ಮ? ಕನಕಾಂಬ್ರಿನೋ ನೀಲಾಂಬ್ರಿನೋ ಗೊತ್ತಿಲ್ಲ. ಕನಕಾಂಬ್ರಿ ಅಂತಲೇ ಹೇಳ್ಬಿಡೋಣ. ಮೈ ಮೇಲೆ ದೇವ ಬಂದ್ಬಿಟ್ಟೈತೆ ಅಂತೇಳ್ಬಿಟ್ಟು ಆ್ಯಕ್ಟಿಂಗ್ ಮಾಡಿಬಿಟ್ಟು ಸಾವುಕಾರನ ಹತ್ರ ಹೆಂಗನ ಮಾಡಿ ದುಡ್ಡು ಕಿತ್ಕೊಬಿಡೋಣ. ಇಲ್ಲ, ಹಿಂಗೆ ಬೇಕು ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಕಿತ್ಕೊಬಿಟ್ರೆ ಹೆಂಗೆ? ಏನಮ್ಮಿ, ನೀನು ದೇವ ಬಂದಿರೋ ಥರ ಆ್ಯಕ್ಟಿಂಗ್ ಮಾಡ್ತೀಯಾ? 50,000 ರೂಪಾಯಿ ಕೊಟ್ಟರೆ ಏನು ಆ್ಯಕ್ಟಿಂಗ್ ಬೇಕಾದ್ರೂ ಮಾಡ್ತೀನಿ ಕಣಮ್ಮ. 50,000 ರೂಪಾಯಿ ಏನು ಪುಕ್ಸಟ್ಟೆ ಬರ್ತದ? 50,000 ರೂಪಾಯಿಗೆ ಆ್ಯಕ್ಟಿಂಗ್ ಮಾಡಬಾರ್ದೇನು? 50,000 ರೂಪಾಯಿಗೆ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀನಿ, ನೋಡ್ತಾ ಇರು. ನೋಡು, ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅವನಜ್ಜಿ ನೋಡ್ಗೋಗ್ಬಿಡ್ಬೇಕು. ಆ ಸಾವುಕಾರನೇನಿಯ ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಮಗಳೇ, ಗಿಗ್ಲಾಕಣ ಸೀನೆಲ್ಲನೂ ಮಾಡಕ್ಕೆ ಹೋಗ್ಬೇಡ, ಸರಿನಾ? ಸುಮ್ಕೇನಿ ಆಮೇಕಿಂದ ಸಂದಕ್ಕಿರಕ್ಕಿಲ್ಲ. ನಾನು ಈಗಲೇ ಹೇಳಿದ್ದೀನಿ. ತಿರುಗಿ ಸಾವುಕಾರ ಅಂತಾಗೆ ಕೆಲಸನೂ ಬಿಟ್ಬಿಟ್ಟು ಆಮೇಕಿಂದ ದೊಡ್ಡ ಬೀದಿನ ಬಿಕ್ಸ್ ಎತ್ತಬೇಕಾಯ್ತದೆ. ಇಲ್ಲ ಕಣಮ್ಮ, ಎಂಥ ಪರಿಸ್ಥಿತಿ ಬಂದ್ರೂ ನಾನು ಆ್ಯಕ್ಟಿಂಗ್ ಮಾತ್ರ ನಿಲ್ಸಕ್ಕಿಲ್ಲ. ಆ್ಯಕ್ಟಿಂಗ್ ಮಾಡೇ ಮಾಡ್ತೀನಿ. ನೀನು ಅಯ್ಯೋ ನನ್ನ ಮಗಳು ಯಾಕೋ 3 ದಿನದಿಂದನೂ ಹಿಂಗೆ ಆಡ್ತಾವಳೆ, ನನಗೂ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಸೊರೋಯ್ತಾಳೆ, ಈಚೆ ಕಡೆಗೆ ಬಂದರೆ ಮತ್ತೆ ಇದೇನೇನಿಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀವೊಂಚೂರು ಎತ್ತಲಿಕ್ಕೆ ನಾನು ಅದಕ್ಕೆ ಸಾಥ್ ಕೊಡ್ತೀನಿ. ಹೆಂಗೆ ಗೊತ್ತಾಗೆ ಅಮ್ಮ, ಬರೋದೇ ಬರಾಟ. 50,000 ರೂಪಾಯಿ ಎತ್ಕೊಳ್ಳೋಣ. ಹಂಗೋ ಹಿಂಗೋ ಪೊಲೀಸ್ ಕೇಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಈ ಊರು ಬಿಟ್ಬಿಟ್ಟು ಹೊಂಟೋಗ್ಬಿಡೋಣ. ಈ ಊರಾಗ ನಮ್ಗಂತೂ ಇರೋಕ್ಕಾಗಕ್ಕಿಲ್ಲ ಕಣಮ್ಮ. ಅಲ್ಲ, ಅದು ನಿಜನೇನಿಯಾ? ಸರಿ ಆಯಿತು, ನೋಡೋಣ ಇರು. ಆದರೆ ಹುಷಾರು ಕಣಮ್ಮಿ, ಸಾವುಕಾರನ ತಗ ಮಾತ್ರ ತಗ್ಲಾಕಳಕ್ ಮಾತ್ರ ಹೋಗ್ಬೇಡ. ನಾನು ಯಾಕೆ ತಗ್ಲಾಕಂಡ್ಲಿ? ಬಾ ಮನೆ ಸುಮ್ಕೆನೆನಿಯ. ಓ ಬರ್ರಿ ನಿಮ್ಗೆ ಆರ್ತಿ ಎತ್ಬಿಟ್ಟು ಕರ್ಕತೀನಿ. ಯೋಸತ್ ಮಾಡ್ತೀರಾ ಹೊಲದ ಕೆಲ್ಸಕ್ಕೆ ಬರಕ್ಕೆ? ನಿಮ್ಮನ್ನ ತೆಗ್ದಾಕ್ಬಿಡ್ತೀನಿ ಅಷ್ಟೇನಿಯ ಕೆಲಸದಿಂದ. ಅಮ್ಮ ಮಗಳದ್ದು ಇಬ್ರದೂ ಇದೇನೇನಿ ಆಟ ಆಯ್ತು. ದಿನಕ್ಕೆ ಒಂದು 10 ಗಂಟೆ ದಿನಕ್ಕೆ ಒಂದು 10 ಗಂಟೆಗೆ ಬರ್ತೀರಾ, ಆಮೇಕಿಂದ 3-4 ಗಂಟೆಗೆ ಓಡೋಯ್ತೀರಾ. ಇನ್ನೇನು ಕೆಲಸ ಮಾಡಿರ ನೀವು? ಸಂಬಳ ಮಾತ್ರ ಬೇಕು ನಿಮ್ಗೆ. ಅಲ್ಲಿ ಉಗಿತಾವ್ರಲ್ಲಿ ಸಾವುಕ ತಮ್ಮರು. ಅಲ್ಲ ಕಣ್ರಕ, ಏನು ಈಟೊತ್ತಿಗೆ ಬರೋದು? ಹಂಗಲ್ಲ ಕಣಪ್ಪ. ಯಾಕೋ ನನ್ನ ಮಗಳು ಹೆಂಗೆಂಗೋ ಆಡ್ತಿದ್ಲು. ನಾನು ಅದಕ್ಕೇನೆನಿಯ ಇವನ ಹುಸಿ ಸಮಾಧಾನ ಮಾಡಿ ಹಂಗಲ್ಲ ಕಣಮಿ ಹಿಂಗಲ್ಲ ಕಣಮಿ ಅಂತ ಕರ್ಕೊಂಬಿಟ್ಟು ಬಂದಿದ್ದೀನಿ ಹೆಂಗೋನೂ. ಅಲ್ಲ ಸುಮ್ಮನೆನಿಯ, ಅದು ಏನಾಯ್ತೋ ಏನು ಕತೆಯೋ ಗೊತ್ತಿಲ್ಲ. ಹಂಗಂಗೆ ಆಡ್ತಾ ಇದ್ಲು. ಇವತ್ತು ಏನಪ್ಪ ಕೆಲಸ? ಅದೇನೋ ಅಡಕೆ ಸುಲಿಬೇಕಂತೆ, ಬರ್ರಿ ಎಲ್ಲರೂ ಸರ್ಸರ್ನ ಅಡಕೆ ಸುಲಿಯಕ್ಕೆ ಅಂತ ಹೇಳ್ಬಿಟ್ಟಲ್ಲಿ ರಾಸಿ ಜನ ಬಂದು ಕುಂತವ್ರು ಆಗ್ಲೇನಿಯ. ನಮ್ಮವ್ರೇನಿಯ, ನೀವೇನಿಯ ಬಂದಿಲ್ಲ ಇನ್ನೂ. ನೋಡಿ, ಹಿಂಗೆಲ್ಲ ಲೇಟ್ ಮಾಡ್ತಿದ್ರೆ ಸಾವುಕ ತಮ್ಮರು ಹೇಳವ್ರೆ ಎಲ್ಲರೂ ಸಂಬಳನ ಕಟ್ ಮಾಡಾಕಿ. ಸುಮ್ಮನೆ ನೀ ಬಂದು ಅಲ್ಟೆ ಹೊಡ್ಕೊಂಡು ಹೋಗೋದೆಲ್ಲ ಸಂಬಳ ಕೊಡೋಕ್ಕಾಗಕ್ಕಿಲ್ಲ. ದಿನ ಕೆಲಸ ಇರ್ತದೆ ಅಂತ ಕರ್ಕೊಂಡ್ರೆ ಇವ್ರು ಮಾಡೋ ಕೆಲಸಕ್ಕೆ ಯಾಕೆ ಸಂಬಳ ಕೊಡ್ತಾರೆ? ತೆಗ್ದಾಕ್ಬಿಡಿ ಕೆಲಸದಿಂದ ಅಂತಲೇ ನೀ ಹೇಳವ್ರೆ. ಏಯ್, ಎಲ್ಲ ನಿಮ್ಮ ಸಾವುಕಾರ? ಏ ಕಮ್ಲಿ, ಇದು ಯಾಕೆ ಹಿಂಗಾಡ್ತಾ ಇದೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಯಾಕೋ 3-4 ದಿನದಿಂದ ಹಿಂಗೆ ಆಡ್ತಾಳೆ ಕಣಪ್ಪ. ದೇವಸ್ಥಾನ ಹತ್ರ ಕರ್ಕೊಂಡೋದ್ರೆ ಏನು ಆಡಕ್ಕಿಲ್ಲ. ಅದೇ ಈಚೆ ಕಡೆ ಬಂದ್ಬಿಟ್ರೆ ಹಿಂಗೇನಿಯ, ಹೆಂಗೆ ಸಿಕ್ಕ್ರೆ ಹಂಗೇನಿಯ ಆಡ್ಬಿಡ್ತಾಳೆ. ಯಾಕೆ ಹಿಂಗೆ ಆಡ್ತಾಳೆ ಅಂತ ನೀ ಗೊತ್ತಾಯ್ತಿಲ್ಲ ನಂಗಂತೂ. ಆಗ್ಲೇ ಬಂದಾಗೂ ಸಾವುಕಾರ ಎಲ್ಲಿ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ಕ್ರೆ ಹಂಗೇನಿಯ ಆಡ್ತಾ ಇದ್ಲು. ನಾನಿದು ಯಾಕವ ಹೆಂಗೆ ಆಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೂರಿಸಿ ನೀರು ಕುಡಿದು ಸಮಾಧಾನ ಮಾಡ್ಬಿಟ್ಟು ಕರ್ಕೊಬಿಟ್ಟು ಬಂದೆ. ಮತ್ತೆ ಇದೇ ಆಟನೇ ಶುರು ಮಾಡ್ಕೊಬಿಟ್ಟವಳೆ. ಏನು ಮಾಡೋದು ಏನು ಕತೆಯೋ, ನನ್ನ ಮಗಳಿಗೆ ಏನು ರೋಗ ಬಂದಾಯ್ತೋ ಏನೋ ಗೊತ್ತಾಯ್ತಿಲ್ಲ. ಏಯ್, ಎಲ್ಲಿ ಸಾವುಕಾರ ಎಲ್ಲಿ? ನೀನೇ ತಾನೇ ಸಾವುಕಾರನ ಬಾಲ್ಗೈ ಬಂಟ? ನೀನೇ ತಾನೇ? ನಾನು ಸತ್ತೋಗ್ಬಿಟ್ಟೆ. ಸಾವುಕಾರನಿಂದನೇ ನಾನು ಸತ್ತೋಗಿದ್ದು. ಈ ದರಿದ್ರು ನನ್ನ ಮಗ ಸಾವುಕಾರನಿಂದನೇ ನಾನು ಸತ್ತೋಗಿದ್ದು. ನನ್ನ ಜೀವನ ಹಾಳಾಗೋಗಿದ್ದು ಸಾವುಕಾರನಿಂದನೇ. ಆ ಮನೆ ಒಳಗಡೆ ಯಾರೂ ಬರ್ತಾ ಇರಲಿಲ್ಲ.
ಹೆಂಗೋ ಈ ಕಂಬ್ಳಿ ಬಂದ್ಬಿಟ್ಲು ಮನೆ ಒಳಗಡೆ. ಅದಕ್ಕೆ ನೀ ಈ ಕಂಬ್ಳಿನ ನಾನೇನಿಯ ಬೇಕು ಅಂತ ಈ ಕಂಬ್ಳಿ ಮೈ ಮೇಲೆ ಸೇರ್ಕೊಬಿಟ್ಟಿದ್ದೀನಿ. ನಾನು ಕಣ್ಲಾ ಕನ್ಕಾಂಬರಿ, ನಿನ್ನ ಬುಡಕಿಲ್ಲ ಕಣ್ಲಾ ಬುಡಕಿಲ್ಲ. ಆ ಸಾವುಕಾರ ಇಲ್ಲಿಗೆ ಬರೋ ಗಂಟನೂ ನಿನ್ನ ಮಾತ್ರ ಬುಡಕಿಲ್ಲ. ಆ, ಅಯ್ಯಯ್ಯೋ ಆ ಮನೆಯಿಂದ ಈಚೆ ಕಡೆಗೆ ಬರಲ್ಲ ಅಂತ ಅನ್ಕೊಂಡಿದ್ವಿ ದೇವ. ಬಂದ್ಬಿಟ್ಟ ಕನ್ಕಾಂಬ್ರಿ. ಅಯ್ಯಯ್ಯೋ, ನನ್ನ ಮಗಳ ಮೇಲೆ ದೆವ್ವ ಬಂದ್ಬಿಟ್ಟೈತೋ ಯಪ್ಪ, ನನ್ನ ಮಗಳ ಮೇಲೆ ದೆವ್ವ ಬಂದ್ಬಿಟ್ಟೈತೆ. ಈಗ ಏನು ಮಾಡಬೇಕು ಯಪ್ಪ? ಯಾವಳು ಮನಿಯಾಳಿ ಮೈ ಮೇಲೆ ಬಂದ್ಬಿಟ್ಟು ಸೇರ್ಕೊಂಬಿಟ್ಟವಳೆ. ಈಗ ಎಂತ ಮಾಡೋದು ಯಪ್ಪ? ಅಯ್ಯೋ ಏನಪ್ಪ, ಯಾರಪ್ಪ ಈ ಕನಕಾಂಬ್ರಿ ಅಂದರೆ? ಹೆಂಗನ ಮಾಡ್ಬಿಟ್ಟು ನೀನೇನು ಯೋಸಿ ಸರ್ ಮಾಡಪ್ಪ ಇದನ್ನೆಲ್ಲನೂ. ನನ್ನ ಮಗಳು ಯಾಕಪ್ಪ ಹಿಂಗೆ ಆಡ್ತಾವಳೆ ನಾ ಕಾಣೆ? ಏಯ್, ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಂಗೆ ಬಹಳ ಚೆನ್ನಾಗಿ ಗೊತ್ತು ಅಲ್ವಾ? ಸೂಪರಾಗಿ ಗೊತ್ತು ಅಲ್ವಾ ನಿನ್ಗಂತೂ? ಹಾಂ, ನೋಡ್ಲಾ ಏಳು ಎಲ್ರಿಗೂ ಹೇಳು. ನೀನು ಯಾಕೆ ಇಷ್ಟೊಂದು ಹೆದರ್ಕತಾ ಇದೆಯಾ? ಏನಾಯಿತು ಎತ್ತಾಯಿತು ಅಂತೇಳ್ಬಿಟ್ಟು ಎಲ್ಲನೂ ಹೇಳು. ನೀನು ಹೇಳಿದ್ರೇ ನೀನು ನನಗೆ ಸುರೋಗೋದು. ಏಳ ನೋಡು ಕನಕಾಂಬರಿ, ಇದ್ರಾಗ ನಂದೇನು ತೆಪ್ಪಿಲ್ಲ ಸಾವುಕಾರೊಂದು. ನಿನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಂಬಿಸಿದ್ದು ಆಯಪ್ಪನ ತೆಪ್ಪೆ ನೀನಿಯ. ಹಂಗಂತ ನೀನು ಯಾಕೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಕಿತ್ತು? ನೋಡು, ಇದ್ರಾಗೆ ನಂದು ಏನೂ ತೆಪ್ಪಿಲ್ಲ. ನಾನು ಇದನ್ನು ಸಾವುಕಾರಿಗೆ ಹೇಳ್ತೀನಿ. ನೋಡು, ಪಾಪ ಈ ಹುಡುಗಿ ಮೈ ಮೇಲೆ ಬಂದ್ಬಿಟ್ಟು ಈ ಹುಡುಗಿಗೆಲ್ಲನೂ ಅಯ್ಯೋ ಅಂತ ಅನ್ನಿಸ್ಬೇಡ. ನೀನು ಬಿಟ್ಬಿಡು. ನೀನು ಏನಿದ್ರು ಸಾವುಕಾರ ಹತ್ರ ಮಾತಾಡ್ಕ. ಪಾಪ ಬ್ಯಾರೆ ಮೈ ಮೇಲೆಲ್ಲ ಬಂದ್ಬಿಟ್ಟು ಹಿಂಗೆಲ್ಲ ಮಾಡಬಾರ್ದು. ನಿನ್ನೂ ಬುಡಕಿಲ್ಲ ಕಣ್ಲಾ, ನಿನ್ನೂ ಬುಡಕಿಲ್ಲ. ಆ ಸಾವುಕಾರನ ಪರ ಮಾತಾಡೋರು ಯಾರು ನಾನು ಬುಡಕಿಲ್ಲ. ನಿನ್ನಂತೂ ಮೊದಲೇನೇ ಬುಡಕಿಲ್ಲ. ಸಾವುಕಾರನ ಬಲ್ಗೈ ಬಂಟ ಅಲ್ವಾ ನೀನು? ನಿನ್ನ ಯಾಕ್ಲ ಬುಡ್ಲಿ? ಏಯ್, ನೀನು ನನಗೆ ಮೋಸ ಮಾಡಿದ್ಯಾ. ಅವನ ಜೊತೆ ಅವನಿಗೆ ಸಪೋರ್ಟ್ ಕೊಟ್ಟಿದ್ದೀಗ, ನೀನು ಮೋಸ ಮಾಡಿದೀಗ. ನೋಡು, ಇವಾಗ ನಿನ್ನೂ ಸುಮ್ಮನೆ ಬಿಡಕ್ಕಿಲ್ಲ. ನಿನಗೂ ಒಂದು ಗತಿ ಕಾಣಿಸ್ತೀನಿ. ಆ ಸಾವುಕಾರ ಬರಬೇಕು, ಆ ಸಾವುಕಾರ ನನ್ನ ಆಸೆ ಎಲ್ಲ ಪೂರೈಸಬೇಕು. ಅಲ್ಲಿ ಗಂಟನೂ ನಾನು ಬಿಡಕ್ಕಿಲ್ಲ. ನಾನು ಆ ಸಾವುಕಾರನಂತೂ ಬಿಡಕ್ಕಿಲ್ಲ ಅಂದರೆ ಬಿಡಕ್ಕಿಲ್ಲ. ಆ ಸಾವುಕಾರಂಗೊಂದು ಗತಿ ಕಾಣಿಸ್ತೀನಿ. ಯವ್ವ, ನಿನ್ನೂ ಸಾವುಕಾರನ ಮಧ್ಯೆ ಇರೋದಕ್ಕೆ ನನ್ನ ಯಾಕೆ ಹಾಕೊಂಡು ರುಬ್ತಾ ಇದ್ದೀಗ? ಯವ್ವ, ನೋಡು, ಸಾವುಕಾರಂಗೆ ಎಲ್ಲ ವಿಷಯನೂ ಮುಟ್ಟಿಸ್ಬಿಟ್ಟು ಬರ್ತೀನಿ, ಸರಿನಾ? ನೋಡು, ನಿನ್ನ ಅವ್ರನ್ನ ಏನಾರ ಕೇಳು. ನನ್ನನ್ನು ದಯವಿಟ್ಟು ಏನೂ ಕೇಳಬೇಡ. ನನ್ನನ್ನು ಯಾಕೆ ಓದಿತಿದ್ಯಾ? ಅಯ್ಯೋ, ಮನೆಯಿಂದ ಈಚೆ ಕಡೆಗೆ ಬರ್ದಿರೋ ದೆವ್ವ ಈಗ ಯಾವುದೋ ಒಂದು ಕಾರಣಕ್ಕೆ ಮನೆಯಿಂದ ಈಚೆ ಕಡೆಗೆ ಬಂದ್ಬಿಟ್ಟೈತೆ. ಯಾವುದಕ್ಕೆ ಅಂತ ನಿನಗೆ ಗೊತ್ತಾಯ್ತಿಲ್ಲ. ಅಕ್ಕ, ನಿಮ್ಮ ಮಗಳನ್ನ ಹಿಡ್ಕೊಂಡು ಭದ್ರವಾಗಿ ದೇವಸ್ಥಾನಕ್ಕೆ ಏನೇ ಕರ್ಕೊಂಡೋಗಿ. ಇಲ್ಲಾಂದ್ರೆ ಈ ಮೋಹಿನಿ ಸರಿಯಿಲ್ಲ, ಬುಡಕ್ಕಿಲ್ಲ, ಬೆನ್ಗತ್ತಿದ್ ಬೇತಾಳ ಇದ್ದಂಗೆ. ಏಯ್, ನನ್ನೇನೇನಿಯ ಬೇತಾಳ ಅನ್ಕೊಂಡು ನನ್ನೇನಿಯ ಕೆಟ್ಟದಾಗ ಮಾತಾಡ್ತೀಯ ನನ್ನ ಮುಂದೆನೇನೆ? ಮಗಳೇ ಬಾರೆ ಹೋಗಣ, ಬಾರೆ. ಅಯ್ಯೋ ಮಗಳೇ ಬಾರೆ. ನೋಡು, ನಾನು ನಿನ್ನ ಮಗಳಲ್ಲ, ನಾನು ಕನಕಾಂಬರಿ. ನಾನು ನಿನ್ನ ಮಗಳಲ್ಲ. ಮಗಳೇ ಅಂತ ಕರೆಯೋ ಅವಶ್ಯಕತೆ ಏನೇ ಇಲ್ಲ. ನಾನು ನಿನ್ನ ಮಗಳು ಅಲ್ಲ, ಏನೂ ಅಲ್ಲ. ನನ್ನ ಸುಮ್ಮನೆ ಇರಕ್ಕೆ ಬಿಟ್ಬಿಡು. ನಾನು ಏನೋ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂದರೆ ನಿನ್ನ ಫಸ್ಟು ಫಿನಿಶ್ ಮಾಡ್ಬಿಡ್ತೀನಿ ಅಷ್ಟೇ. ನೀನು ಸುಮ್ಮನೆ ಇರಬೇಕು. ಅಯ್ಯೋ, ನನ್ನ ಮಗಳು ಮೈ ಮೇಲೆ ಬಂದ್ಬಿಟ್ಟು ನನ್ನ ಮಗಳಿಗೆ ಯಾಕೆ ಕಾಟ ಕೊಡ್ತಾ ಇದೆಯಾ ಕಣವ? ಬಿಟ್ಬಿಡು. ತಪ್ಪು ಮಾಡ್ರದ ಸಾವುಕಾರ ಅಲ್ವಾ? ಆ ಸಾವುಕಾರನ ಮೈ ಮೇಲೆ ಹೋಗ್ಬಿಟ್ಟು ನೀನು ಏನಾರ ಮಾಡು. ಆದರೆ ದಯವಿಟ್ಟು ನನ್ನ ಮಗಳಿಗೆ ಏನು ಮಾಡೋಕೆ ಹೋಗ್ಬೇಡ. ನನ್ನ ಮಗಳು ಇನ್ನೂ ಚಿಕ್ಕವಳು, ಇನ್ನೂ ಜೀವನದಾಗ ಏನೋ ಆಸೆ ಇಟ್ಕೊಂಡವಳೆ. ದಯವಿಟ್ಟು ಆ ಸಾವುಕಾರ ಮಾಡಿರೋ ಕೆಲಸಕ್ಕೆ ನನ್ನ ಮಗಳನ್ನ ಯಾಕವ ಬಲಿ ತಗೋತಾ ಇದ್ದೀಗ? ನನ್ನ ಮಗಳಿಗೆ ಏನೂ ಗೊತ್ತಾಗಕ್ಕಿಲ್ಲ. ಬಿಟ್ಬಿಡವ. ನಿನ್ನ ಸಾವುಕಾರಂತಾಗ ಏನು ಬೇಕೋ ಅದನ್ನು ತಗೊಳವ. ಆದರೆ ನನ್ನ ಮಗಳನ್ನ ಬಿಟ್ಬಿಡು. ಏನು ಬೇಕೋ ಎಲ್ಲ ತಗೊಂಡ್ಮೇಲೆ ಆಮೇಲೆ ಬಿಟ್ಬಿಡ್ತೀನಿ ನಿನ್ನ ಮಗಳನ್ನ. ಅಲ್ಲಿ ಗಂಟ ನಿನ್ನ ಮಗಳನ್ನ ಬಿಡಕ್ಕಿಲ್ಲ. ನಿನ್ನ ಮಗಳು ಮೈ ಮೇಲೆ ನಾನು ಸೇರ್ಕೊಂತೀನಿ. ಅಯ್ಯೋ ಅಕ್ಕ, ನಾನು ಹೋಗ್ಬಿಟ್ಟು ಸಾವುಕಾರಂಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟು ಬರ್ತೀನಿ. ಅಲ್ಲಿ ಗಂಟನೂ ನೀವು ಇವ್ರನ್ನ ಹೆಂಗೋ ಮ್ಯಾನೇಜ್ ಮಾಡಿ. ಓಡಾಯ್ತಿದೀಯನ್ಲ? ಓಡಾಗ. ನೀನು ಬಿಡಕ್ಕಿಲ್ಲ. ನೀನು ಎಷ್ಟು ದೂರ ಓಡಾದ್ರೂ ನಾನು ಬಿಡಕ್ಕಿಲ್ಲ. ನಿನ್ಗೊಂದು ಗತಿ ಕಾಣಿಸ್ತೀನಿ ಕಣ್ಲಾ. ಓಡಾಯ್ತಿದೀಯಲ್ವಾ? ಓಡಾಗು. ನಿಂಗೈತೆ ಓಡಾಗು. ಯವ್ವಾ ಮಗಳೇ, ಇದೇನು ಮಗಳೇ ಹಿಂಗೆ ಆಕ್ಟಿಂಗ ಮಾಡ್ಬಿಟ್ಟೆ? ನಿಜವಾಗ್ಲೂ ಮೋಹಿನಿಯ ಮೈ ಮೇಲೆ ಬಂದು ಕುಂತ್ಬಿಟ್ಟೈತೆ ನಂಗೆ ಆಕ್ಟಿಂಗ್ ಮಾಡ್ಬಿಟ್ಟಲ್ಲ. ಯವ್ವಾ, ಕಣ್ಣೆಲ್ಲ ಹಿಂಗೆ ಅಗಲಾಗ್ಲ ಮಾಡ್ಕೊಬಿಟ್ಟು. ದುಡ್ಬೇಕು ಅಂತಂದ್ರೆ ಏನೋ ಒಂದು ಮಾಡ್ಬೇಕಲ್ಲಮ್ಮ, ಕಷ್ಟನ ಸುಖನ ಮಾಡ್ಬೇಕಲ್ಲ. ಅದಕ್ಕೆ ಏನೇ ಮಾಡ್ತಾ ಇವ್ನಿ. ಈಗ ವಿಷಯ ಸಾವುಕಾರಂಗೆ ಗೊತ್ತಾಗಿದ ತಕ್ಷಣ ಏನು ಹೆಂಡತಿ ಗೊತ್ತಾಗ್ಬಿಡ್ತದೆ ವಿಷಯ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಬರ್ತಾನೆ. ಬಂದಾಗ ನಾನು ಏನಾರ ಕೇಳ್ತೀನಿ, ನನಗೆ ಅದು ಬೇಕು, ನಂಗೆ ಇದು ಬೇಕು ಅಂತ ಹೇಳ್ಬಿಟ್ಟು ನಾನು ಏನಾರ ಕೇಳ್ಬಿಟ್ಟು ತಲೆ ಕೆಡಿಸ್ಬಿಡ್ತೀನಿ. ಆವಾಗ ಇನ್ನೇನು ಮಾಡೋಕ್ಕಾಯ್ತದೆ, ಇನ್ನೆಲ್ಲ ಹೆಂಡತಿ ವಿಷಯ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ಅವನು ಸರಿ ಆಯಿತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೇನೇ ಕೊಟ್ಬಿಡ್ತಾನೆ. ನಾವು ಎತ್ಕೊಂಡು ಕೆಲಸ ಬಿಟ್ಬಿಟ್ಟು ಎಲ್ಲ ಹೊಂಟೋಗ್ಬಿಡೋಣ ಕಣಮ್ಮ. ಸಾಕು ಸವಾಸ. ಸರಿ ಮಗಳೇ, ಏನೋ ನಮ್ಮ ಒಳ್ಳೇದಕ್ಕೆ ತಾನೇ ಮಾಡ್ತಾ ಇದೆಯಾ? ಏನೋ ಮಾಡು, ಹೆಂಗೋ ಎಲ್ಲ ಒಳ್ಳೇದಾದ್ರೆ ಏನೇ ಸರಿ. ಸದ್ಯ ಕೆಟ್ಟದಾಗ್ಬಿಟ್ರೆ ಭಾಳ ಕಷ್ಟ ಆಯ್ತದೆ ನೋಡು. ನೋಡು, ಹೆಂಗನೂ ಈಗ ಆಕ್ಟಿಂಗ್ ಮಾಡಿದ್ಯಾ ಹಂಗೇನೇ ಮಾಡು. ಆ ಸಾವುಕಾರ ಬಂದೇ ಬರ್ತಾನೆ. ಅವ್ನು ಹೆಂಗೋ ಹೇಳ್ತಾನೆ ಹೋಗ್ಬಿಟ್ಟು ಇವಾಗ ಹಿಂಗೆ ಆಗೈತೆ ಅಂತ. ಸಾವುಕಾರ ಬಂದೆಲ್ಲ ಕೇಳಿದಾಗ ಎಲ್ಲ ರೆಡಿಯಾಗಿರು. ಏನೇನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಏನು ಮಾತಾಡಿದ್ರೆ ಸುಮ್ಮನೆ ಇರ್ತಾರೆ ಅಂತ ಹೇಳ್ಬಿಟ್ಟು. ಸರಿ ಕಣಮ್ಮ. ಸಾವುಕಾರೆ ಇದ್ಯಾಕ್ಲಾ ಅಡಿಕೆ ಕಾಯಿ ಸುಲ್ಸೋದು ಬಿಟ್ಬಿಟ್ಟು ಹಿಂಗೆ ಓಡಾಡ್ತಾ ಇದೀಗ? ಹೋಗಿ ಅಡಿಕೆ ಕಾಯಿ ಸುಲ್ಸೋಗು. ಅಡಿಕೆ ಕಾಯಿ ಸುಲ್ಸೋದಿರ್ಲಿ ಸಾವುಕಾರೆ. ನೋಡಿ, ಅದೇ ಆ ದೆವ್ವ. ಯಾವ ದೆವ್ವ ಅಲ್ಲ? ಅಯ್ಯೋ ಸಾವುಕಾರೆ, ಅದೇ ಒಬ್ಳು ಸತ್ತೋಗಿದ್ಲಲ್ಲ ಅಲ್ಲಿ ನೇಣು ಹಾಕೊಂಬಿಟ್ಟು. ನೀವೇನೇನಿಯ ಮನೆ ಕೊಟ್ಟಿದ್ರಲ್ಲ, ಅದೇ ಕಂಬ್ಳಿನೂ ಅವ್ರ ಅಮ್ಮನೂ ಇರಕ್ಕೆ ಹೇಳಿದ್ರಲ್ಲ ಮನೆಯ. ಹೇಳ ಆ ಕನ್ಕ ಆ ಅಮ್ಮ ಕಂಬ್ಳಿ ಮೈ ಮೇಲೆ ಬಂದ್ಬಿಟ್ಟವಳೆ, ದೆವ್ವ ಆಗ್ಬಿಟ್ಟು. ಹೆಂಗ್ ಸಿಕ್ರ ಹಂಗೇನಿ ಆಡ್ತಾವಳೆ. ನನ್ನಂತೂ ಜಾಡ್ಸಿ ಏನಿಯ ಒದ್ಬಿಟ್ಲು. ಏನ್ಲ ಹೇಳ್ತಿದ್ದೀಗ ನೀನು? ಅವಳು ಬಂದ್ಬಿಟ್ಟವಳ ಮೈ ಮೇಲೆ?
ಮನೆ ಒಳಗಡೆಯಿಂದ ಈಚೆ ಕಡೆಗೆ ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾಡ್ಸಿದ್ವಲ್ಲ ಅದು ಹೆಂಗ್ಲ ಬಂದ್ಲು ಅದು ಹೆಂಗ್ ಬಂದ್ಲೋ ಏನೋ ಎತ್ತ ನನ್ಗೇನು ಗೊತ್ತಿಲ್ಲ ಸಾವ್ಕಾರ್ರೆ. ಆದ್ರೆ ನೀ ಆ ಕಂಬ್ಳಿ ಮೈ ಮೇಲೆ ಬಂದ್ಬಿಟ್ಟು ನನ್ಗಂತೂನುವೆ ಈ ಹಂಗ್ ಸಿಕ್ರೆ ಹಂಗೆ ಏನಿಯ ಹೊಡೆದ್ಬಿಟ್ಲು. ಸಾವ್ಕಾರ ಬರ್ಬೇಕು, ಸಾವ್ಕಾರನ ಹತ್ರ ನಾನು ಮಾತಾಡ್ಬೇಕು, ಸಾವ್ಕಾರ ಇಲ್ಲಿಗ್ ಬಂದೇ ಬರ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜೋರಾಗಿ ಎಲ್ಲಾನುವೆ ಕೂಗಾಡ್ಬಿಟ್ಟು ಇದು ಮಾಡಾಕ್ಬಿಟ್ಲು. ನಾನು ಅದಕ್ಕೆ ನಿಮ್ಗೆ ಹೇಳನಿ ಅಂತ ಬಂದ್ಬಿಟ್ಟೆ. ಅಯ್ಯೋ! ದೆವ್ವಗಳು ಮೈ ಮೇಲೆ ಬಂದ್ಬಿಟ್ಟೆ ನೀವು ಮಾಡಿದ್ದೆಲ್ಲಾನು ಹೇಳ್ತೈತೆ. ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗ್ ಸಿಕ್ರೆ ಹಂಗೆ ಏನಿ ಹೇಳ್ತೈತೆ. ನೋಡಿ ಹೆಂಗಾನ ಮಾಡ್ಬಿಟ್ಟು ಯಾವ್ದಾನ ಮಂತ್ರವಾದಿನ ಕರೆಸ್ಬಿಟ್ಟು ಆ ದೆವ್ವಕ್ಕೊಂದು ಗತಿ ಕಾಣಿಸ್ರಿ. ಈಸ್ ದಿನ ಇಲ್ದಿದ್ದು ಇವಾಗ ಯಾಕೆ ಬಂದ್ಲು ಅಂತ ಹೇಳ್ಬಿಟ್ಟು ಕಣ್ಲ, ನಾನು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಸಿದ್ನಲ್ಲ. ಅಲ್ಲ ಕಣ್ಲ ನಾನೇನಾರ ಮೋಸ ಮಾಡಿದ್ದೀನಿ ಅವಳನ್ನ ಮದುವೆ ಮಾಡ್ಕೊತೀನಿ ಅಂತ ಯಾವಾಗ ಹೇಳಿದ್ದೆ ನಾನು? ಅವಳೇ ಮದುವೆ ಮಾಡ್ಕೊ ಅಂತ ಹೇಳಿದ್ರು ನಾನು ಮಾಡ್ಕೊಳಕ್ಕಿಲ್ಲ ಅಂದೆ. ಅಷ್ಟಕ್ಕೆ ನೀ ಇವಾಗ ದೆವ್ವಾಗ್ಬಿಟ್ಟು ಬಂದು ಏಸೋ ವರ್ಷ ಹಳೇದು. ಇವಾಗ ಬಂದ್ಬಿಟ್ಟು ದೆವ್ವಾಗ್ಬಿಟ್ಟು ಬಂದು ಕಾಡ್ತೈತಿ ಅಂದ್ಲ ಹೆಂಗ್ಲ? ನೋಡ್ಲಾ ನಿಂಗೆ ಯಾರನ್ನ ಗೊತ್ತಿರೋರು ಪೂಜಾರರು ಯಾರನ್ನ ಇದ್ರೆ ಕರ್ಸು. ಒಂದೇನೋ ಒಂದು ಗತಿ ಮಾಡಿದ್ರಾಯ್ತು. ನನ್ನ ಮೇಲೆ ನೀ ಬಂದ್ರೆ ನನ್ನ ಹೆಂಡ್ರಿಗೆಲ್ಲ ವಿಷಯ ಗೊತ್ತಾಗೋಗ್ಬಿಟ್ರೆ ನನ್ನ ಹೆಂಡ್ರು ಸುಮ್ಮನೆ ಬಿಟ್ಟೋಳೆ. ಈಗಲೇ ನೀ ಸುಮ್ಮನವಳೆ, ನಾಳೆ ಆಮೇಕಿಂದ ಕ್ಯಾಕುಸ್ ಮಾಕು ಕೂತ್ಬಿಡ್ತಾಳೆ ಅಷ್ಟೇ ನೀ ಎಲ್ಲ ವಿಷಯ ಗೊತ್ತಾದ್ಮೇಲೆ. ಸರಿ ಸಾವ್ಕಾರೆ, ನನಗೆ ಗೊತ್ತಿರೋನೊಬ್ಬ ಮಂತ್ರವಾದಿ ಅವ್ನು ಏನೇ ಕರೆಸ್ತೀನಿ. ಆ ಕಂಬ್ಳಿನ ಹಿಡಿಯೋಕ್ಕಾಯ್ತಿಲ್ಲ, ಕಣ್ಗುಡ್ಡೆ ಎಲ್ಲ ಇಷ್ಟಾಗಲ ಬಿಟ್ಬಿಟ್ಟು ಏನು ಫುಲ್ ಕಿರ್ಚಾಡ್ತಾವಳೆ. ನಾನು ಕಂಡ್ಲ ಆ ಕಂಬ್ಳಿ ಎಲ್ಲ ಕಣ್ಕಾಂಬ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಯವ್ವ ನನಗಂತೂ ನೆನ್ಸ್ಕೊಂಡ್ರೆ ನೀವು ಮೈ ಜುಮ್ ಅಂತೈತೆ. ನೀವೇನಾರ ಅಲ್ಲಿ ಇದ್ಬಿಟ್ಟಿದ್ರೆ ನೀವು ಇನ್ನೇನು ಮಾಡ್ಬಿಡೋಳ ಏನೋ, ಅಷ್ಟು ಭಯಂಕರವಾಗಿ ಕುಣ್ದಾಡ್ತಾ ಇದ್ಲಲ್ಲಿ. ಸರಿ ನಾನು ಹೋಗ್ಬಿಟ್ಟು ಆ ಮಂತ್ರವಾದಿನ ಕರಿತೀನಿ. ನೀವು ಹೋಗಿ ದೆವ್ವನ ಒಂದ್ಸಲ ಹೇಳ್ತು ಸಾವ್ಕಾರನ್ನ ಕರಿ, ನಾನು ಸಾವ್ಕಾರನ ಹತ್ರ ಮಾತಾಡಬೇಕು ಅಂತ ಹೇಳ್ತಿತ್ತು. ಸಾವ್ಕಾರೆ ಬರ್ರಿ ಒಂದು ಹೆಜ್ಜೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ದೇವಸ್ಥಾನದೊಳಗಡೆ ಕೂರಿಸ್ಬಿಟ್ಟು ದೆವ್ವ ಬಿಡಿಸ್ಬಿಟ್ಟು ಬಂದ್ಬಿಡೋಣ ತಗೆ. ಇದೊಳ್ಳೆ ಪೋಜಿಟಿವ್ ಬಂತಲ್ಲ ನನಗೆ. ಆಯ್ತು ನೋಡಿಲ್ಲ ಆಗಿದ್ದಾಯ್ತಗೆ. ನೋಡಿ ಹೋಗ್ಬಿಟ್ಟದಾಗೆ ದೆವ್ವನ ಬಿಡಿಸ್ಬಿಟ್ಟೆ ನೀ ಬಂದ್ಬಿಡನಿ. ಮಂತ್ರವಾದಿನ ಕರ್ಕೊಂಬಿಟ್ಟು ಹಂಗೆ ಫೋನ್ ಹಾಕಿ ಬತ್ತಾನೆ ಮಂತ್ರವಾದಿನೂ. ನಾನು ಬರ್ತೀನಿ ಹೋಗ್ಬಿಟ್ಟು ಇಬ್ರು ಒಂದು ಗತಿ ಕಾಣಿಸಿದ್ರತಾಗ ಆಯ್ತು. ಅವಳನ್ನು ಮಾತ್ರ ಬಿಡಕ್ಕಿಲ್ಲ ನಾನಂತೂ. ನನ್ನ ಹೆಂಡತಿ ಗೊತ್ತಾಗಕ್ಕಿಂತ ಮುಂಚೆ ನಾವೇ ಎಲ್ಲನೂ ರೆಡಿ ಮಾಡ್ಬೇಕಲ್ವಾ? ನೋಡಿ ನೋಡಿ. ಬನ್ನಿ ನಾನು ಹೋಗಿರ್ತೀನಿ ಬನ್ನಿ. ನೀವು ನೀವು ಹೆದ್ರಕೋಬೇಡಿ. ಕೈಯಾಗ ಒಂದೆರಡು ನಿಂಬೆಹಣ್ಣು ಇಟ್ಕೊಂಬಿಟ್ಟು ಬನ್ನಿ. ಏನಾದ್ರೂ ನೀವೇನು ಭಯ ಪಡಬೇಡಿ. ನಡಿ